ದರ್ಶನ್ ಸರ್ ಜೊತೆಲಿ ಹೊಂದ್ಕೊಬೇಕು ಅಂದ್ರೆ ಮೊದಲನೇದಾಗಿ ಲಕ್ಸುರಿ ಬಿಡಬೇಕು. ಎರಡನೇದು ಒಂದು ಜೋಬಲ್ ದುಡ್ಡು ಎತ್ಕೊಂಡು ಹೋಗ್ಬಾರ್ದು, ಖಾಲಿ ಜೋಬಲ್ ಹೋಗ್ಬೇಕು. ಆಮೇಲೆ ಮೂರನೇದು ಬಂದು ಅವ್ರ ಜೊತೆಲಿದ್ದಾಗ ಹಣಕಾಸು ಬಗ್ಗೆ, ಸ್ಟ್ರೇಚರ್ ಬಗ್ಗೆ, ಆಸ್ತಿ ಬಗ್ಗೆ ಮಾತಾಡೋಂಗೇ ಇಲ್ಲ. ಎಲ್ಲ ಮುಖ್ಯವಾಗಿ ನೀವೆಲ್ಲ ಸಾಕಷ್ಟು ನನಗಿಂತ ಹೆಚ್ಚಾಗಿ ನೀವೇ ನೋಡ್ಕೊಂಡ್ ಬಂದಿದ್ದೀರಾ. ದರ್ಶನ್ ಸರ್ ಬೆಲೆ ಕೊಡೋದು ಒಬ್ಬ ವ್ಯಕ್ತಿತ್ವ, ಅದನ್ನ ನೋಡಿ ಬೆಲೆ ಕೊಡ್ತಾರೆ ಹೊರತು ಯಾರು ಸ್ಟ್ರೇಚರ್ ನೋಡಿ ಬೆಲೆ ಕೊಡಲ್ಲ. ಅವ್ರ ಜೊತೆಲಿ ಎಲ್ಲಾದ್ರೂ ಹೋದ್ರೆ ಫಸ್ಟ್ ನಮ್ಮ ಜೇಬಲ್ಲಿರೋ ದುಡ್ಡನ್ನ ಎತ್ತಿಡಿಸ್ಬಿಡ್ತಾರೆ. ಯಾರು ಖರ್ಚು ಮಾಡಬಾರ್ದು, ಅವ್ರೊಬ್ಬರೇ ಖರ್ಚು ಮಾಡಬೇಕು ಅಂತ. ಆಮೇಲೆ ಮುಖ್ಯವಾಗಿ ಊಟಕ್ಕಂತೂ ಕೊರತೆ ಇರಲ್ಲ. ಎಲ್ಲಾದ್ರೂ ಹೋದ್ರೆ ಅವರೊಂದು ಕ್ಯಾಮ್ರಾ ತಗೊಂಡಿದ್ದಾರೆ, ಆ ಕ್ಯಾಮ್ರಾದಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಏನು ಅಂದ್ರೆ ಮಲೆಮಹದೇಶ್ವರ ಕಾರ್ಡ್ನ ದತ್ತು ತಗೋತಾ ಇದ್ದಾರೆ. ಆ ದತ್ತು ತಗೊಂಡು ಆ ಕಾರ್ಡ್ನ ಡೆವಲಪ್ ಮಾಡಿ, ಆ ಪೋಸಿಂಗ್ ಕ್ಯಾಂಪ್ ಏನ್ ಬರುತ್ತೆ ಆ ಪೋಸಿಂಗ್ ಕ್ಯಾಂಪ್ನ ಡೆವಲಪ್ ಮಾಡಿ ಆ ಗಾರ್ಡ್ಸ್ಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ಆ ಉದ್ದೇಶ ಇಟ್ಕೊಂಡು ಆ ಫೋಟೋಗ್ರಫಿ ಏನ್ ಮಾಡ್ತಾರೋ ಅದನ್ನ ಒಂದು ಗ್ಯಾಲರಿ ಮಾಡಿ ಆ ಫೋಟೋ ಫ್ರೇಮ್ನ ಸೇಲ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ಒಂದು ಮಹದೇಶ್ವರನ ಕಾರ್ಡ್ ಏನ್ ಬರುತ್ತೆ ಆ ಕಾರ್ಡ್ನ ಡೆವಲಪ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಅವರೇ ಏಕೈಕ ವ್ಯಕ್ತಿ ಅನ್ಸುತ್ತೆ ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ರೂಪಾಯಿನೂ ಅವರು ರೆಮ್ಯುನರೇಷನ್ ತಗೊಳ್ದಲೆ ಫ್ರೀ ಆಫ್ ಕಾಸ್ಟ್ 5 ವರ್ಷಕ್ಕೆ ಅಂಬಾಸಡರ್ ಆಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಅವರು ಒಂದು ಅಂಬಾಸಡರ್ ಆದಮೇಲೆ ಸಾಕಷ್ಟು ಮೈಸೂರು ಝೂ ಅಲ್ಲಿರುವಂತ ಒಂದು ಪ್ರಾಣಿಗಳನ್ನ ದತ್ತು ತಗೊಂಡು ಝೂ ಇಂಪ್ರೂವ್ ಆಗಿದೆ. ಆಮೇಲೆ ಮುಖ್ಯವಾಗಿ ಅವ್ರ ಜೊತೆಲಿ ಹೋಗ್ಬಿಟ್ರೆ ನಮ್ಗೇನು ಬೇರೆ ಏನು ಚಿಂತೆನೇ ಇರಲ್ಲ. ಯಾಕಂದ್ರೆ ಇವಾಗ ಅಲ್ಲೋದ್ವಿ ಮಲೆಮಹದೇಶ್ವರ ಕಾಡ್ಗೆ ಹೋದಾಗ ಒಂದು ಜಾಗದಲ್ಲಿದ್ವಿ ನಾವು. ಅಲ್ಲೆಲ್ಲ ನಾವು ಸೇಫ್ಟಿಯಾಗಿ ಇರೋದು ನಮ್ಮ ಜೊತೆಲಿ ಎಷ್ಟೇ ಜನ ಗಾರ್ಡ್ಸ್ ಇದ್ರು ನಾವು ಸೇಫ್ ಆಗಿರೋದು ಗ್ಯಾರಂಟಿ ಇಲ್ಲ. ಒಂಥರಲ್ಲಿ ನಮ್ಮನ್ನೆಲ್ಲ ಒಳಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಮಲಗಿದ್ರು. 10 ವರ್ಷದ ದರ್ಶನ್ ಸರ್ ಎಂತವ್ರು ಅಂತ. ಸೊ ಮುಖ್ಯವಾಗಿ